ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ಮುದ್ದಿನ ತಂಗಿ ಕವಿತೆಯ ರೂಪಕ್ಕೆ ಮರಳಾದೆ. ಕವಿತಾ, ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡೆ. ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನನ್ನ ಕೈವಶ ತೆಗೆದುಕೊಂಡು ನಂತರ ನಿಮ್ಮನ್ನು ಎಣಿತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರದ ಬೊಂಬೆಯನ್ನಾಗಿ ಮಾಡಿ ಇನ್ನಿಂದಲೇ ನಿಮ್ಮಣ್ಣಿನ ಸರ್ವಾಸ್ತಿ ಎತ್ತಿ ಹಾಕಿ ಕೊನೆಗೆ ನಿಮ್ಮಿಬ್ಬರನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿ ನಿಮ್ಮಣ್ಣನ ಶ್ರೀಮಂತಿಕೆಯ ಸಿಂಹಾಸನದ ಮೇಲೆ ನಡೆಯದಿದ್ದರೆ ನನ್ನ ಹೆಸರು ಸರ್ದಾರ್ ಪ್ರದೀಪ್ ರಾಜನೇ ಅಲ್ಲ. ಎನಿಸುವಾಗಲೇ ನನ್ನ ರಮಣಿ ಬಂದೇ ಈ ಪಕ್ಕ ಬಲಿತ ಹೊತ್ತಿಯನ್ನು ದಕ್ಕಿಸಿಕೊಳ್ಳಲು ಸಮಯ. ಕವಿತಾ, ಓ ನೀವ ಇಲ್ಲಿ ನನ್ನ ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ನಿನ್ನ ಒಂಟಿ ಜಿಂಕೆ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ಈ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಹೊರಟು ಹೋಗು. ಸೊಕ್ಕಿನ ಹೆಣ್ಣೆ, ನನ್ನಂತ ಪುರುಷರು ನಾನು ನಿನ್ನ ಪ್ರೀತಿಸುತ್ತೇನೆ ಲವ್ ಅಂತ ಹೇಳಿದರೆ ನಿನ್ನಂತ ಕೋಪಿತ ಹೆಣ್ಣುಗಳು ನಮ್ಮಂತ ಪುರುಷರ ಮಾತಿಗೆ ಒಪ್ಪುವುದಿಲ್ಲ. ಕತ್ತಗೆ ಲಕ್ಷ ಪೆಟ್ಟು ಎಂಬಂತೆ ನಿಮಗೆ ಸರಿಯಾದ ಮಾರ್ಗವೇ ಸರಿ. ಮಾತನಾಡು. ಅಲ್ಲ, ಶ್ರೀಮತಿ ಕುಮಾರಿ ಅನ್ನೋದನ್ನು ಮುಟ್ಟಲಕ್ಕೆ ಬಂದ್ರೆ ಈ ಊರ ಜನರ ಗರ್ತಿಯರು ಚಪ್ಪಲ ಹುಚ್ಚು ನೋಯಿತರ ಬೆಳೆದಾಗ ಬೆಳೆದು ಹೋಗಿದ್ದಾರೆ. ಈ ಊರ ಗರ್ತಿಯರು ಏನು ಕವಿತಾ, ಈ ನಿನ್ನ ಸಮಾಜದ ಗರತಿಯರ ಕತೆ ತಾ ಬಯಸಿದ ಮಿಂಡನೊಂದಿಗೆ ಸಿಕ್ಕಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತೋಳಿ ಕಟ್ಟಿದ ತನ್ನ ಗಂಡನನ್ನೇ ಕೊಂದ ಕಟುಕ ಹೆಣ್ಣುಗಳಿಸಿಲ್ಲ ಈ ಸಮಾಜದಲ್ಲಿ. ಮಗನ ಹೊತ್ತಿನಲ್ಲಿ ಊರಿಗೆ ಹೋಗುತ್ತಾನಂತ ಹೇಳಿ ನಾಟ್ಯ ಸಿನಿಮಾ ನೋಡಿಕೊಂಡು ಕಷ್ಟಲಾಗುತ್ತಿದ್ದಂತೆಯೇ ತಮ್ಮ ಮಿಂಡರನ್ನು ಕರೆದುಕೊಂಡು ಪ್ರೇಮ ಸಲ್ಲಾಪವಾಡುವ ಹೊಲಸು ಹೆಣ್ಣುಗಳಿಷ್ಟಲ್ಲ ಈ ಸಮಾಜದಲ್ಲಿ ಆದ್ರ ಮಾಡಿ ಗರ್ಭವತಿಯಾಗಿ ಉಳಿದ ತೆಗೆದುಕೊಂಡು ಕೂಸನ್ನು ಎತ್ತ ಕೂಸನ್ನು ಕುಟ್ಟ ಕೌಮಾರದಲ್ಲಿ ಒಗೆಯುವುದಲ್ಲದೆ ಆ ಹಸು ಕೂಸಿನ ಮೇಲೆ ಕಲ್ಲನ್ನು ಕೊಲ್ಲುವ ನಿನ್ನಂತ ಕಟುಕ ಹೆಣ್ಣುಗಳಿಸಿಲ್ಲ ಈ ಸಮಾಜದಲ್ಲಿ. ಯಾಕೆ ಗಂಡನಿಗೆ ಕೈಕೊಟ್ಟು ನಿನ್ನನೊಂದಿಗೆ ತಿರುಗಾಡುವ ನಿನ್ನಂತ ಹೆಣ್ಣುಗಳಿಸಿಲ್ಲ ಈ ಸಮಾಜದಲ್ಲಿ. ರಾಜ, ಇನ್ನು ಬೇಕಾ ನಿನ್ನ ಗರತಿಯರ ಕತೆ? ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನೀನು 8 ಜನ ರಕ್ತಕ್ಕೆ ಹುಟ್ಟಿದೆಯೋ ಕೆಟ್ಟ ಸೋಳೆದವನೇ.
ಸರಿ ಇಲ್ಲದಿದ್ದರೆ ಇದೇ ಚೌಕವಿನಿಂದ ಕತ್ತರಿಸಿ ಚೆಲ್ಲುವೆ ಈ ನಿನ್ನ ಮೃದುವಾದ ಶರೀರವನ್ನ. ಚಾಕು ತೋರಿಸಿ ಹೆದರಿಸುವ ಕಾಮ ತುಂಬಿದ ಬಿತ್ತು ನೆತ್ತಿಗೆ ಹರಿದೆಯಲ್ಲ ಇಲ್ಲಿಗೆ. ಇಂಥ ಚಾಕು ಕೈ ಹೆದರುವ ಹೆಣ್ಣು ಈ ಕವಿತಾ ಅಲ್ಲ. ಈ ತರ ಹೋರಾಡಿ ಅಂದ್ರ ಚಂಡಿ ಚಾಮುಂಡಿ ಹೋಗಿ ನಿನ್ನ ಕೊಲ್ಲಬೇಕಾದ್ರೆ ಚಾಮುಂಡಿ ಚಂಡಿ ಚಾಮುಂಡಿಯಿಂದ ಹೋರಾಡಿದ ಎಷ್ಟು ಹೆಣ್ಣುಗಳು ತಮ್ಮ ಶೀಲವನ್ನೇ ಕಳೆದುಕೊಂಡಿದ್ದಾರೆ ಈ ಸರ್ದಾರ್ ಪ್ರದೀಪನ ಕೈಯಲ್ಲೇ. ಹೇಸಿಗೆ ತಿನ್ನುವ ಹಂದಿ ಕುಲದಲ್ಲಿ ಹುಟ್ಟಿದವನಿ ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯದಿಂದ ಕೋಪಕ್ಕೆ ಕೊಡ್ತಾ ಇದೆಯಲ್ಲ. ನಿನ್ನನ್ನು ಚಪ್ಪಲಿ ಏಟಿಯಿಂದ ಕತ್ತರಿಸಿ ಹಾಕಬೇಕು ಅಂದ್ರೆ ಹುಷಾರ್. ನಿನ್ನ ಮುಂದೆ ಈ ಭಯಂಕರವಾದ ಹೆಬ್ಬುಲಿ ಇರುವಾಗ ಮಧ್ಯಾವ ಹುಲಿ ಬಂದು ನಿನ್ನ ಕಾಪಾಡಲಿ ಅವನಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಬಂದು ಬಿಡಿಸಲಿ ನಿನ್ನ ಶೀಲ ಹರಣವಾಗುವ ದಂಡ. ಕೈ ಬಿಟ್ಟು ಮಾತನಾಡರೆ ಮಹಾ ಇತಿಹಾಸದಲ್ಲಿ ಗೃಹಾಸನ ಸೀರೆಯನ್ನು ಹರಿಸುವಾಗ ಆ ಪರಮಾತ್ಮ ದೊರೆಗಳು ಬಂದು ಆ ದ್ರೌಪದಿ ಮಾನವನ್ನು ಕಾಪಾಡಿದ. ಹಾಗೆಯೇ ಆ ಬಸವೇಶ್ವರ ಬಂದು ನನ್ನನ್ನು ಮಾನ ಕಾಪಾಡಲಿಕ್ಕೆ ಒಬ್ಬರನ್ನು ಕಾಯಿಸಿಕೊಂಡೇ ಕೊಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯ ಮಾನ ಕಾಪಾಡಿದ್ದು ಮಹಾಭಾರತದಲ್ಲಿ. ಇದು ಕಲಿಯುಗ. ಎಲ್ಲಿ ತಾನೆ ಈ ಶ್ರೀಮಂತರ ಯುಗದಲ್ಲಿ ನಿನ್ನ ಕಲ್ಲು ದೇವರ ಸರಿ ನಿನ್ನನ್ನು ಬಂದು ಕಾಪಾಡಲಿ ಆ ದೇವರು ನಾನು ನೋಡೇ ಬಿಡುತ್ತೇನೆ. ನಿಮ್ಮಂತ ಪುಂಡರ ಮನ ತುಂಬ ಇಳಿಸುವುದಕ್ಕೆ ಆ ಗಂಡುಗಲಿ ಹುಲಿ ಒಬ್ಬನಾದ್ರೂ ದರಿಗಳಿಗೆ ಬಂದೇ ಬರ್ತಾನೆ. ಅಷ್ಟೇ ಅಲ್ಲ, ಈ ನಾಡಿನಲ್ಲಿ ಈ ಸಮಾಜದಲ್ಲಿ ಇಲ್ಲಿ ಹೊಕ್ಕ ಪುಂಡ ಹುಲಿ ಹೋಗಿ ನನ್ನನ್ನು ಕಾಪಾಡಲು ಬಂದೇ ಬರ್ತಾನೆ. ಇಲ್ಲಿ ಒಕ್ಕ ಪುಂಡ ಹುಲಿ ಕವಿತಾ ಇದೇ ರೀತಿ ನನಗೆ ಎದುರಾದರೆ ಇನ್ನೇನು ಮಾಡ್ತಲೇ ನನಗೆ ಗೊತ್ತಿಲ್ಲ. ಬಂದು ಕಾಪಾಡಲಿ ಅವನಲ್ಲಿ ಗಂಡಸ್ತನದ ತಾಕತ್ತಿದ್ದರ ನಾನು ನೋಡೇ ಬಿಡುತ್ತಾನೆ. ಹೇಳಿ ನನ್ನ ಮಗನೇ ಪ್ರತಿಯ ಮೊದಲು ಆ ಹುಡುಗಿ ಕೈ ಬಿಡಲೇ. ಬಡವ ನನ್ನ ವಿಷಯದಲ್ಲಿ ಅಡ್ಡಿ ಬಂದು ನನ್ನನ್ನು ಕೆಣಕುವ ನೀನ್ಯಾವನೇ ತಿರುಕ ತಿರುಕಾಗಲೇ ಹರುಕ ಹೇಸಿಗೆ ನನ್ನಂತ ಹಂದಿ ನನ್ನ ಮಕ್ಕಳಿಗೆ ಒತ್ತು ಬುದ್ಧಿ ಗೆಲ್ಲಿಸಲು ಬಂದಿರನ್ನು ನಿನ್ನೆ ಪೋಲಿನ ಯಮಧರ್ಮ. ದೇವಲೋಕದಲ್ಲಿ ದೇವೇಂದ್ರನ ಹವ, ಭೂತೋಳ ಲೋಕದಲ್ಲಿ ನಾಗರಾಜನ ಹವ, ಈ ಸ್ಟೇಜ್ ಮೇಲೆ ಈ ಪ್ರದೀಪ್ ಬಂದೇ ಹವ. ಈ ಸ್ಟೇಜ್ ಮೇಲೆ ಈ ಪ್ರದೀಪನ ಹವಾ ಅಲ್ಲೇ ಈ ಅರ್ಜುನನ ಹವಾ. ಮೂರು ಲೋಕದ ಕಂಡ ಈ ಅರ್ಜುನ ನಿನ್ನಂತ ಪ್ರದೀಪ ಗಿರಿದೀಪ ಎಲ್ಲ ನನ್ನ ಕಾಲಡಿಯಲ್ಲಿ. ನಿನ್ನಂತ ಎಂತ ಸೂರು ಹೊಳಿಗಳು ಈ ಪ್ರದೀಪನ ಸೇಡಿನ ದೊಡ್ಡಿಯಲ್ಲಿ ಬಿದ್ದು ಟಿವಿ ಒತ್ತಾಡಿ ಪ್ರಾಣ ಬಿಡುತ್ತಿರುವಾಗ ನೀನ್ಯಾವುದು ಕಚಡ ನನ್ನ ಮಗನ
ಬೆಪ್ಪ ನನ್ನ ಮಗನ ಈ ಹುಡುಗಿನ ನಿನ್ನ ಕೈ ಕೊಟ್ಟು ಹೋಗಾಕ ನಾ ಬಳಿ ತೊಟ್ಟಿಲ್ಲ ಕಟ್ಟ ತೊಟ್ಟಿಲಿ ಈ ಹುಡುಗಿಯ ಮೈ ಮುಟ್ಟು ಬಾ ನಾನು ನೋಡೇ ಬಿಡ್ತೀನಿ ಮಗನ ನನ್ನ ಮಗನ ಇವಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತವೆ ಅಲ್ಲ ಇವನೇನು ನಿನ್ನ ಅತ್ತೆ ಮಗಳ ಇಲ್ಲೋ ನೀನು ಇವಳ ಮಾವನ ನೀನು ಇಟ್ಕೊಂಡವಳ ಮುಂದೆ ಕಟ್ಕೊಳ್ಳಲ್ಲ ಇದೇ ನಿನ್ನ ಶೂರತನದ ಎದುಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕವನಿರುವಾಗ ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಆ ಬಂದ ಪುಂಡರಿಗೆ ತೋರಿಸಬೇಕತ್ತಲ್ಲ ಈ ನಿನ್ನ ಕಡ್ಲಿ ತೂರಾಟವನ್ನ ಮರೆತು ಹೋದ ನನ್ನ ಮನೆ ಸುತ್ತ ವಿಷಯ ನೆನಪಿಸಿ ಮತ್ತಷ್ಟು ಹೆಚ್ಚಿಸಿ ಬಿಟ್ಟೆಯ ನನ್ನ ಹೊಟ್ಟೆಯಲ್ಲಿ ನನ್ನ ಶೈಲಿನ ಕೆಂದನನ್ನು ಬೇಕಾದರೆ ನಮ್ಮ ಮನೆತನಕ್ಕೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರನ್ನು ಪತ್ತೆ ಹಚ್ಚಿದರ ಸಾಕು ಮಗನ ಓ ಕ್ಷಣದಲ್ಲಿ ಅವರ ರುಚಿನ ಕತ್ತರಿಸಿ ಇನ್ನು ಹುಲಿಗಳ ಕತ್ತಲಲ್ಲಿ ಸಿಂಹದ ಮರಿ ಕಪ್ಪುಂಡ ಹುಲಿ ನಾವು ನೆನೆಸಿಕೊಳ್ಳದಿದ್ದರೆ ನಾವು ಹೇಗೆ ಹುಟ್ಟಬೇಕು ಸೂರ್ಯಾದಿ ಸೂರ್ಯನ ವಂಶದಲ್ಲಿ ಅರ್ಜುನ್, ಇಂದು ನೀನು ಇವಳನ್ನು ಬಂದು ಕಾಪಾಡಿದ ಮಾತ್ರಕ್ಕೆ ನೀನು ಚೂರ ಧೀರ ಹಮ್ಮೀರ ಎಂದು ತಿಳಿದರೆ ಪಚ್ಚ ಇಂದಿನ ನಾಳೆಯಾದರೂ ಇದರ ಸೇಡು ಈ ಪ್ರದೀಪ ತೀರಿಸಿಕೊಳ್ಳದಿದ್ದರೆ ಮೇರಾ ನಾಮ್ ದಿ ಗ್ರೇಟ್ ಶರಬೇಕದ ಸರ್ದಾರ್ ಪ್ರದೀಪ್ ರಾಜನೇ ಅಲ್ಲ. ನಿನ್ನೆ ದಿಲ್ಲಿ ದರ್ಬಾರ್ನ ನಿನ್ನ ದಿಲ್ಲಿಯಲ್ಲಿಟ್ಟ ನನ್ನೇರಿಯ ಕರ್ನಾಟಕದಲ್ಲಿ RCB ಹವ ಪ್ರದೀಪಂದೇ ಹವ ನೀನಾಗೆ ಬಂದು ಈ ಪ್ರದೀಪವನ್ನು ಹಬ್ಬಿ ನನ್ನ ಸೋದ ಪ್ರೀತಿಸುವೆ ಅಂದರೆ ಹೇಳಿದರೆ ನಾನು ನಿನಗೆ ತೋರಿಸುವೆ ನಾ ಆಡಿದ್ದೆ ಆಟ ಹಿಡಿದಿದ್ದೆ ಹಠ ಅಂತೇನಾರುವುದು ಜಗದಾಡಿದರೆ ಆಗ ನಿನಗೆ ತೋರಿಸುವೆ ಯಮಲೋಕ. ಮತ್ತೆ ಓಡುವುದಾಗತ್ತೀಯೋ ಕೂಳೆ ಮಗನ ತೋರಿಸ್ಬೇಕಿತ್ತಲೇ ನಿನ್ನ ಪುಂಡಾಟಿಕೆಯನ್ನು ಇರಲಿ ನಾನು ನಿನ್ನ ಬರುತ್ತೇನೆ. ನಿಲ್ಲಿ ಸರಿಯಾದ ಸಮಯಕ್ಕೆ ಬಂದು ಆ ಪಾಪಿಗಳ ಬಂಧನದಿಂದ ನನ್ನನ್ನು ಕಾಪಾಡಿದ್ರಲ್ಲ ನಿಮಗೆ ತುಂಬಾನೇ ಧನ್ಯವಾದಗಳು. ಇರಲಿ ನಾನು ನಿನ್ನ ಬರುತ್ತೇನೆ. ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡುತ್ತೀರಿ. ಅದರಲ್ಲಿ ತಪ್ಪೇನಿದೆ ಹೇಳಿ? ಆದರೂ ನೀವು ಶ್ರೀಮಂತರಲ್ಲವೇ? ನಿಲ್ಲ ಅರ್ಜುನ ನಿಲ್ಲು. ನೀವು ನಮ್ಮ ಮನೆಗೆ ಬಂದಾಗ ನಾನು ಶ್ರೀಮಂತ ಸಕ್ಕಿನಿಂದ ನಿಮಗೆ ಬಾಯಿಗೆ ಬಂದಂತೆ ಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಕವಿತಾ ಎದ್ದೇಳು, ಕವಿತಾ ಎದ್ದೇಳು. ಆದರೆ ನೀನಾಡುವ ಮಾತನ್ನು ನಾನು ನಿಜವೆಂದು ನಂಬಲೆ. ಇದರಲ್ಲಿ ಮೋಸವಿಲ್ಲ ತಾನೇ? ಸತ್ಯವಾಗಲು ನಾನು ಹೇಳೋ ಮಾತಲ್ಲಿ ಯಾವುದೇ ಮೋಸ ಇಲ್ಲ. ಅರ್ಜುನ ಹೀಗೆ ಹುಚ್ಚರಾಗಿ ಮಾತನಾಡ್ತಾ ಇದ್ದೀರಾ. ನನಗೊಂದು ಮಾತು ಕೊಡಿ, ನಡೆಸ್ಕೊಡ್ತೀನಂತ. ಅದೇನಂತ ಹೇಳಿ. ನನ್ನಿಂದ ಆಗುವುದಾದರೆ ಖಂಡಿತ ನಡೆಸ್ಕೊಡ್ತೀನಿ. ಅರ್ಜುನ ನೀವು ನನ್ನನ್ನು ನಿಮ್ಮ ಧರ್ಮ ಪತ್ನಿಯಾಗಿ ಸ್ವೀಕಾರ ಮಾಡಿಕೊಳ್ತೀರಾ? ಇರಲಿ, ಆ ನನ್ನ ತಂದೆ ಸೋಮೇಶ್ವರನ ಇಚ್ಛೆ ಇದ್ದಂತೆ ಆಗಲಿ. ಆಯ್ತು, ನಿಮ್ಮ ಇಷ್ಟನೇ ನನ್ನ ಇಷ್ಟ.
La